ಏನೇನು ಮಾಡಿದ್ದಾರೆ ಅಂತಾನು ತೋರಿಸ್ತೀನಿ. ಇಷ್ಟೆಲ್ಲ ಆಗಿದೆ ಗೈಸ್. ಅಲ್ಲಿ ಏನೇನು ಆಟ ಆಡ್ತೀನಿ ಅಂತ ತೋರಿಸ್ತೀನಿ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಭರದ್ವಾಜ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ತುಂಬ ಚಿಕ್ಕದಾಗಿತ್ತು ಬಿಕಾಸ್ ಸ್ವಲ್ಪ ಭಯ ಆಯಿತು ಫಸ್ಟ್ ವಿಡಿಯೋ ಅಂತ. ಇನ್ಮೇಲಿಂದ ಫುಲ್ ಎಂಟರ್ಟೈನ್ ಮಾಡ್ತೀನಿ ನಾನು, ನನ್ನ ಕೈಲಾದಷ್ಟು. ಹೀಗೆ ಸಪೋರ್ಟ್ ಮಾಡ್ತೀರಿ. ರಾತ್ರಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ 31st ಇವತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗಿದೆ, ಏನೇನು ಅಡುಗೆ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಎಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ. ಆಮೇಲೆ ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡ್ತೀವಿ ಇವತ್ತು ಫುಲ್ಲೂ ಈ ವ್ಲಾಗಲ್ಲಿ ಇರುತ್ತೆ, ನೋಡ್ತಾ ಇರಿ ಗೈಸ್. ನೋಡಿ, ಫುಲ್ಲು ಪ್ರಿಪ್ರೇಷನ್, ಊಟ ಎಲ್ಲ ಮಾಡ್ತಾ ಇದ್ದಾರೆ. ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ. ಊಟ ಏನೇನು ಮಾಡಿದ್ದಾರೆ ಅಂತಲೂ ತೋರಿಸ್ತೀನಿ. ಫಸ್ಟು ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀವಿ. ಇದಕ್ಕೆ ಬೆಣ್ಣೆ, ಏಲಕ್ಕಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದು ಗೋಲ್ಡನ್ ಫ್ರೈ ಆಗೋ ತನಕ ಸ್ವಲ್ಪ ಇರಬೇಕು. ಗೋಲ್ಡನ್ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕಬೇಕು. ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ತಿರಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ವೇಟ್ ಮಾಡೋಣ, ಆಮೇಲೆ ತೋರಿಸ್ತೀನಿ. ಇದೆಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕು ಗೈಸ್. ಅಂದರೆ ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ಎಲ್ಲ ತೊಗೊಬೇಕು. ಈಗ ಫ್ರೈ ಆಯಿತು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಾಕು ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಆಮೇಲೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಾನು ಇದನ್ನು 13 ಮೆಂಬರ್ಸ್ ಮಾಡಿದ್ದೀನಿ. ಸೊ 4 ಟೊಮ್ಯಾಟೊ ಆ್ಯಂಡ್ 6 ಆನಿಯನ್ ತೊಗೊಂಡಿದ್ದೀನಿ. ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಪನ್ನೀರ್ ಹಾಕಿ ಬಟರ್ ಹಾಕಿ ಅದನ್ನು ಸ್ವಲ್ಪ ಶಾಲೋ ಫ್ರೈ ಥರ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ಅಂದರೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಹಾಕಬೇಕು. ಅದನ್ನು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದನ್ನು ಪ್ಯಾನಲ್ಲೂ ಫ್ರೈ ಮಾಡ್ಬೋದು, ಆರ್ ಹೆಂಗೆ ಆಗುತ್ತೋ ಹಂಗೆ ಫ್ರೈ ಮಾಡ್ಬೋದು. ಆಮೇಲೆ ಪನ್ನೀರ್ನ ಸೈಡಲ್ಲಿ ಇಟ್ಟು ಇವಾಗ ಸ್ಟಾರ್ಟ್ ಮಾಡಬೇಕು. ಪಾತ್ರೆ ಇಟ್ಟು ಬಟರ್ ಹಾಕಿ ಸ್ವಲ್ಪ ಜಿಂಜರ್ ಹಾಕಿ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಬೆಣ್ಣೆ ಎಲ್ಲ ಕರ್ಗದ ಮೇಲೆ ಆಮೇಲೆ ಆನಿಯನ್ ಆ್ಯಡ್ ಮಾಡಬೇಕು ಸ್ವಲ್ಪ. ಸೊ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಆ್ಯಂಡ್ ಕಸ್ತೂರಿ ಮೇಥಿನೂ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಅದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಅದಕ್ಕೆ. ಆಮೇಲೆ ಫ್ರೈ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಫುಲ್ ಫ್ರೈ ಆಯಿತು. ಈಗ ಮಾಡ್ಕೊಂಡಿರೋ ಮಿಕ್ಸ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಬೇಕಿದ್ದರೆ ಬಟರ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಆಮೇಲೆ ಸ್ವಲ್ಪ ಕುದಿ ಬಂದಾದಮೇಲೆ ಆ್ಯಡ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಸ್ವಲ್ಪ ಕುದೀತಿತ್ತು ಅಂತ ಬಟರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಬಟರ್ ಆ್ಯಡ್ ಮಾಡಿದ್ಮೇಲೆ ಉಪ್ಪು, ಖಾರ, ಗರಂ ಮಸಾಲ ಪೌಡರು, ಧನಿಯಾ ಪೌಡರು, ಕ್ಯುಮಿನ್ ಪೌಡರು ಎಲ್ಲ ಹಾಕಬೇಕು. ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಮಗೆ ಖಾರ ಬೇಡ, ಸೊ ನಾನು ಬರೀ ಹಾಫ್ ಸ್ಪೂನ್ ಹಾಕ್ತಿದ್ದೀನಿ ಎಲ್ಲ ಅಷ್ಟೇ. ನೀವು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಆಮೇಲೆ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕಬೇಕು. ಸೊ ದ್ಯಾಟ್ ಆ ಪನ್ನೀರು ಮಿಕ್ಸ್ ಆಗುತ್ತೆ ಜೊತೆಗೆ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಡಬೇಕು ಒಂದು 2 ಮಿನಿಟ್ಸ್. ಆಮೇಲೆ ಸ್ವಲ್ಪ ಬಟರ್ ಆ್ಯಡ್ ಮಾಡಬೇಕು. ಆಮೇಲೆ ಸರ್ವ್ ಮಾಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ಗೈಸ್. ನೆಕ್ಸ್ಟು ಪೊಟ್ಯಾಟೊ ಬೈಟ್ಸ್ ಮಾಡ್ತಾಯಿದ್ದೀವಿ. ಪೊಟ್ಯಾಟೊ ಬೈಟ್ಸ್ ಮಾಡೋಕ್ಕೆ ಫಸ್ಟೇ ಪೊಟ್ಯಾಟೊನ ಬೇಯಿಸ್ಕೊಂಡು ಉಪ್ಪು, ಚಿಲ್ಲಿ ಪೌಡರು, ಕೊತ್ತಂಬರಿ ಹಾಕ್ಕೊಂಡು ಕಲಸಿಟ್ಕೊಂಬಿಟ್ಟಿದ್ದೆ. ಈಗ ತೋರಿಸ್ತಾ ಇದ್ದೀನಿ. ಆಮೇಲೆ ಆ ಪೊಟ್ಯಾಟೋಸ್ನ ಯಾವ ಶೇಪಿಗೆ ಬೇಕಾದರೂ ಮಾಡ್ಕೋಬೋದು. ನಾನು ಅದನ್ನು ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಕಾರ್ನ್ಫ್ಲೋರು, ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು. ಒಂದು ಕಡೆ ಬ್ರೆಡ್ ಕ್ರಮ್ಸ್ ಇಟ್ಕೋಬೇಕು. ಪೊಟ್ಯಾಟೊ ಬಾಲ್ನ
ಕಾರ್ನ್ಫ್ಲೋರ್ ಜೊತೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಜೊತೆ ಮೌಲ್ಡ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಆಮೇಲೆ ಸರ್ವ್ ಮಾಡ್ಬೋದು ಸಾಸ್ ಜೊತೆ. ನೆಕ್ಸ್ಟು ಆನಿಯನ್ ರಿಂಗ್ಸ್ ಮಾಡ್ತಿದ್ವಿ. ಇದು ನನ್ನ ಫೇವ್ರೇಟು. ಇದನ್ನ ಕಾರ್ನ್ಫ್ಲೋರ್ ಜೊತೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಜೊತೆ ಮೌಲ್ಡ್ ಮಾಡಿ ಕರಿಯೋದು ಅಷ್ಟೇ. ಇಷ್ಟೆಲ್ಲ ಮಾಡಿದ್ದೀನಿ, ಔಟ್ಬಿಟ್ಟು ತೋರಿಸ್ತೀನಿ. ನೀವು ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್. ಸರ್ವ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದು ಪನ್ನೀರ್ ಬಟರ್ ಮಸಾಲ, ಇದು ಹರಬರ ಕಬಾಬು, ಇದು ಆನಿಯನ್ ರಿಂಗ್ಸು, ಇದು ಬೆಂಡಿ ಫ್ರೈ, ಇದು ಪೊಟ್ಯಾಟೊ ಬೈಟ್ಸ್, ಇದು ರೈಸ್ ಚಪಾತಿ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ಈಗಷ್ಟೇ ಊಟ ಆಯಿತು. ಊಟ ಮಾತ್ರ ಫುಲ್ ಟೇಸ್ಟಿ ಆಗಿತ್ತು, ಸೂಪರ್ ಆಗಿತ್ತು. ಹ್ಯಾಪಿ Oh my God! Happy New Year, guys! ಇವಾಗ ಫುಲ್ಲು ಆಟ ಆಡಿ ಎಲ್ಲರನ್ನೂ ಎಂಗೇಜ್ ಮಾಡೋಣ. ಬನ್ನಿ ಏನೇನು ಆಟ ಆಡ್ತೀನಿ ಅಂತ ತೋರಿಸ್ತೀನಿ. ಬಂದವಿದು ಯಾವ ಬಂಧುವಿನಲ್ಲೂ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮನಸೆ 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 ಮಗು ಇನ್ನ ಕೇಕ್ ಬಿಟ್ಟಿಲ್ಲ ಗೈಸ್, ನೋಡಿ ಇನ್ನ ತಿಂತಾ ಇದ್ದಾನೆ. ಕೇಕ್ ಹೆಂಗಿದೆ? ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಯಾರ್ಯಾರನ್ನ ಬರಬೇಕು ಅಂದ್ಕೊಂಡಿದ್ವು ಎಲ್ಲರೂ ಬಂದು ಎಲ್ಲ ಸೇರಿದ್ರು. It was a very good start to the year, so we all enjoyed a lot. ನಾವು ಏನೇನು ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವು ಎಲ್ಲನೂ ಆಡಿದ್ವಿ, ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಆಡಿದ್ವು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಡ್ಯಾನ್ಸ್. I would like to say family is the best gift for us and it is always. ಸೆಲೆಬ್ರೇಷನ್ಸ್ ಹೆಂಗಿತ್ತು ಅಂತ ನಮ್ಮ ಗರ್ಲ್ಸ್ನ ಕೇಳೋಣ ಬನ್ನಿ. ತುಂಬ ಸಖತ್ತಾಗಿತ್ತು. ರಾತ್ರಿ ಫುಲ್ ಡ್ಯಾನ್ಸು, ಸಾಂಗು, ಊಟ ಮಾತ್ರ ಫುಲ್ ಆನ್ ಪಾಯಿಂಟು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿ. ಪೂರ್ತಿ ರಾತ್ರಿಯಿಂದ ಬೆಳಗ್ಗೆವರೆಗೂ ಒಂದು ಸೆಕೆಂಡು ಬೋರ್ ಆಗಲಿಲ್ಲ. ಸೆಲೆಬ್ರೇಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಡ್ಯಾನ್ಸ್ ಅಂತೂ ಫುಲ್ ಜೋಶಲ್ಲಿ ಮಾಡಿದ್ವಿ. ಇಟ್ ವಾಸ್ ಸೂಪರ್ ಸೈಕ್ ಜಾಲಿ ಜಾಲಿ ಫುಲ್ ಜಾಲಿ. ನ್ಯೂ ಇಯರ್ ಹೆಂಗಿತ್ತು? ಹ್ಯಾಪಿ ನ್ಯೂ ಇಯರ್. ಯಾವ ವರ್ಷವೂ ಈ ಥರ ಆಚರಿಸಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಥರದಲ್ಲೂ ಹೊಸ ವರ್ಷನ ಸ್ವಾಗತಿಸಿದ್ದಾರೆ. ಈ ವರ್ಷ ಹೀಗೆ ಎಲ್ಲ ಕೆಲಸಗಳು ಎಲ್ಲ ರೀತಿಲೂ ಯಶಸ್ವಿಯಾಗಲಿ ಅಂತ ಎಲ್ಲರಿಗೂ ಹಾರೈಸ್ತೀವಿ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹೆಂಗಿತ್ತು ಅಂತ ನ್ಯೂ ಇಯರ್ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಇಷ್ಟು ದಿವಸಕ್ಕೆ ನಿನ್ನೆಗೂ ತುಂಬಾ ಚೆನ್ನಾಗಿ ಆಯಿತು. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಹ್ಯಾಪಿ ನ್ಯೂ ಇಯರ್. ಹೇಗಿತ್ತು ಅಂತ ಹೇಳಿ. ನಾವು ನ್ಯೂ ಇಯರ್ಗೋಸ್ಕರ ಬಂದ್ವಿ, ಎಲ್ಲರೂ ಸೇರಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವೀಟು, ಬೋಂಡ, ಇನ್ನೂ ಕೆಲವು ಡಿಶಸ್ ಎಲ್ಲ ಮಾಡಿದರು, ಹೊಸ ಹೊಸ ಐಟಮ್ಸ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ತಿಂದ್ವಿ, ಎಲ್ಲರೂ ನಗ್ನಗ್ತಾ ಇದ್ವಿ. ಮತ್ತು ಎಲ್ಲರೂ ಅಂತಾಕ್ಷರಿ ಆಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಮತ್ತು ರಾತ್ರಿ ಎಲ್ಲರೂ
ಆಟ ಆಡಿ ಡ್ಯಾನ್ಸ್ ಮಾಡಿ ಎಲ್ಲ ಮಲ್ಕೊಂಡ್ವಿ. ಇವತ್ತು ಹೆಂಗೆ ಕಳೀತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. 2025 ಫಂಕ್ಷನ್ನು ಹೀಗೆ ಎಲ್ಲ ವರ್ಷವೂ ನಡೀತಾ ಇರಲಿ, ಎಲ್ಲರೂ ಸೇರ್ತಾ ಇರಲಿ, ಎಲ್ಲರಿಗೂ ದೇವರು ಆರೋಗ್ಯ ಸಂತೋಷ ಎಲ್ಲ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಭಾಳ ಚೆನ್ನಾಗಿತ್ತು, ವೆರಿ ಗುಡ್, ಸೂಪರ್. ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು, ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಈ ವರ್ಷ ಒಂಥರ ಸ್ಪೆಷಲ್, 2025 ಸ್ಪೆಷಲ್. ನೀವು ರಾತ್ರಿ ಬೆಳದಿಂಗಳದ್ದು ಊಟ ಆಯಿತು, ರಾತ್ರಿ ಎಲ್ಲ ಕೇಕೆಲ್ಲ ತಿಂದು ಬೆಳಗ್ಗೆವರೆಗೂ ಆಯಿತು. ಇಷ್ಟೊತ್ತವರೆಗೂ ಎಲ್ಲರೂ ಖುಷಿಯಾಗಿ ಆರಾಮಾಗಿ ಆಟ ಆಡ್ಕೊಂಡು ಡ್ಯಾನ್ಸ್ ಕೊಟ್ಟು ತುಂಬ ಚೆನ್ನಾಗಿದೆ. ನ್ಯೂ ಇಯರ್ ಎಲ್ಲ ಹೆಂಗಿತ್ತು, ನಿಮ್ಗೆ ಹೆಂಗೆ ಅನಿಸ್ತು? ನ್ಯೂ ಇಯರ್ ತುಂಬ ಚೆನ್ನಾಗಿತ್ತು. ನಾವು ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಮನಸ್ಫೂರ್ತಿಯಾಗಿ ಜಾಲಿಯಾಗಿ ಮಾತಾಡಿಕೊಂಡು, ಕಾಮಿಡಿ ಮಾತಾಡಿಕೊಂಡು, ಡ್ಯಾನ್ಸ್ಗಳಾಡಿಕೊಂಡು ನಾವು ಗಂಟೆ ಟೈಮ್ ಪಾಸ್ ಮಾಡಿದ್ವಿ. ರಾತ್ರಿ ಪೂರ್ತಿ ನಾವು ಬೆಳಕರ್ದಿದ್ದೇ ನಮ್ಗೆ ತುಂಬ ಖುಷಿ ಇತ್ತು, ಗೊತ್ತಾಗಲಿಲ್ಲ. ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಈ ಮೊದಲನೇ ವರ್ಷ ನಾನು ಇಲ್ಲಿ ಬರ್ತಾ ಇರೋದು, ಈ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಅಯ್ಯೋಗೆ ಫುಲ್ಲಿ ಸ್ಯಾಟಿಸ್ಫೈಡ್. ದಟ್ಸ್ ಆಲ್. ಹ್ಯಾಪಿ. ಪಾಪುನ ಕೇಳೋಣ ಬನ್ನಿ ಗಾಯ್ಸ್. ನ್ಯೂ ಇಯರ್ ಹೆಂಗಿತ್ತು? ಸೈಕಾಗಿತ್ತು, ಎಂಜಾಯ್ ಮಾಡಿದೆ ನಾನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹ ಭಾರದ್ವಾಜ್ ಯೂಟ್ಯೂಬ್ ಚಾನಲ್ಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗಾಯ್ಸ್. ಬಾಯ್. ಬಾಯ್.